ಪಂಚಮಸಾಲಿ ಪೀಠದಲ್ಲಿ ಲೆಕ್ಕಪತ್ರ ಲಡಾಯಿ 2008ರಿಂದ 2026ರವರೆಗಿನ ಲೆಕ್ಕ ನೀಡುವ ವೇಳೆ ಜಟಾಪಟಿಯೇ ಆಗಿದೆ. ನಿನ್ನೆ ನಡೆದಂತಹ ಕಾರ್ಯಕ್ರಮ ಸಮಾವೇಶ ಮಾಡೋದರ ಮೂಲಕ ಸಾರ್ವಜನಿಕವಾಗಿ ಲೆಕ್ಕ ಕೊಡೋದಕ್ಕೆ ನಿನ್ನೆ ಟ್ರಸ್ಟಿಗಳು ನಿರ್ಧಾರ ಮಾಡಿದ್ರು, ಲೆಕ್ಕ ಕೊಟ್ಟರು ಕೂಡ. ಹರಿಹರ ಪಂಚಮಸಾಲಿ ಪೀಠದಲ್ಲಿ ಕಳೆದ ಹಲವು ಸಮಯದಿಂದ ನಡೀತಾ ಇರುವಂತಹ ಲೆಕ್ಕಪತ್ರ ಲಡಾಯಿ, ಲೆಕ್ಕ ಕೊಡಿ ಚಳುವಳಿಯೇ ಆರಂಭ ಆಯಿತು. ದಿಢೀರಂತ ನಿನ್ನೆ ಲೆಕ್ಕ ಕೊಡ್ತೀವಿ ಅಂತ ಟ್ರಸ್ಟಿಗಳು ಒಂದು ಸಮಾವೇಶವನ್ನೇ ಮಾಡಿದ್ರು. 2008ರಿಂದ 2026ರವರೆಗಿನ ಲೆಕ್ಕ ಕೊಟ್ರು. ಆ ವೇಳೆಯೂ ಕೂಡ ಜಟಾಪಟಿ ಆಯಿತು, ಗೊಂದಲದ ಗೂಡಾಯಿತು. ಪಂಚಮಸಾಲಿ ಪೀಠದ ವಿವಾದ ಏನು ಮಾಡಿದ್ರು ಮತ್ತೊಂದು ಸುತ್ತಿನ ಗೊಂದಲ ಆಗ್ತಾ ಇದೆಯೇ ಹೊರತು ವಿವಾದ ಬಗೆಹರಿತಾ ಇಲ್ಲ. ನಿನ್ನೆ ಹರಿಹರ ಪಂಚಮಸಾಲಿ ಪೀಠದಲ್ಲಿ ಇಡೀ ದಿನ ಹೈ ಡ್ರಾಮಾ ನಡೀತು. ಲೆಕ್ಕ ಕೊಟ್ರು ಟ್ರಸ್ಟಿಗಳು. ಲೆಕ್ಕ ಕೊಟ್ಟ ನಂತರ ಪೀಠ ಬಿಡಬೇಕು ಶ್ರೀಗಳು ಅಂತ ಟ್ರಸ್ಟಿಗಳು ಪಟ್ಟು ಹಿಡಿದಿದ್ರು. ಲೆಕ್ಕ ಕೊಟ್ಟ ನಂತರವೂ ಪೀಠ ಬಿಡೋದೇ ಇಲ್ಲ ಅಂತ ಶ್ರೀಗಳು ಹೇಳಿದ್ದಾರೆ. ವಚನಾನಂದ ಶ್ರೀಗಳ ಮುಂದಿನ ನಡೆಗೇನು ಭಾರಿ ಕುತೂಹಲ ಕೆರಳಿಸಿದೆ. ಟ್ರಸ್ಟಿಗಳು ಮತ್ತು ಶ್ರೀಗಳ ನಡುವಿನ ಜಟಾಪಟಿ ಇದು. ಕಳೆದ ಕೆಲವು ದಿನಗಳ ಹಿಂದೆ ಶ್ರೀಗಳನ್ನ ಟ್ರಸ್ಟಿಗಳು ಉಚ್ಚಾಟನೆ ಮಾಡಿದ್ರು. ಟ್ರಸ್ಟಿಗಳು ಮಾಡಿದಂತ ಉಚ್ಚಾಟನೆಯನ್ನ ನಾನು ಒಪ್ಪೋದಿಲ್ಲ ಅಂತ ಶ್ರೀಗಳು ಹೇಳ್ತಾರೆ. ಆರಂಭದಿಂದಲೂ ಲೆಕ್ಕ ಕೊಡಿ ಅಂತಲೇ ಕೇಳಿಕೊಂಡು ಬಂದಿತ್ತು. ಜನರಿಂದ ಸಂಗ್ರಹಿಸಿದಂತಹ ದೇಣಿಗೆ, ಸರ್ಕಾರದಿಂದ ಬಂದಂತ ಕೋಟಿ ಕೋಟಿ ಅನುದಾನ, ಮಠದಲ್ಲಿರುವಂತಹ ಚಿನ್ನಾಭರಣ, ಬೆಳ್ಳಿ ಇವೆಲ್ಲದರ ಬಗ್ಗೆ, ಖರ್ಚು ವೆಚ್ಚದ ಬಗ್ಗೆ ಲೆಕ್ಕ ಬೇಕು ಅಂತ ಟ್ರಸ್ಟಿಗಳ ಬಳಿ ಕೇಳಲಾಗಿತ್ತು. ಈಗ ನಿನ್ನೆ ಏನೋ ಲೆಕ್ಕ ಕೊಟ್ರು. ಲೆಕ್ಕ ಕೊಟ್ಟ ನಂತರ ಪೀಠ ಬಿಡಬೇಕು ಶ್ರೀಗಳು ಅಂದ್ರು. ಬಿಡಲ್ಲ ಅಂತಿದ್ದಾರೆ ಶ್ರೀಗಳು. ನಿನ್ನೆ ಲೆಕ್ಕ ಕೊಟ್ರು. ಪಂಚಮಸಾಲಿ ಪೀಠದ ಗೊಂದಲ ಮಾತ್ರ ಬಗೆಹರಿದಿಲ್ಲ. ನಿನ್ನೆ ಲೆಕ್ಕ ಕೊಡೋದಕ್ಕೆ ಅಂತ ಸಮಾವೇಶವನ್ನ ನಡೆಸಿದ್ರು. ಒಂದು ಬೃಹತ್ ವೇದಿಕೆ ಕೂಡ ಸಿದ್ಧವಾಯಿತು. ಆದ್ರೆ ಲೆಕ್ಕ ಕೇಳಿದವರೇ ಅಲ್ಲಿರ್ಲಿಲ್ಲ. ಗೊಂದಲದ ಗೂಡಾಯಿತು. ಲಿಂಗಾಯತ ಪಂಚಮಸಾಲಿ ಪೀಠದ ವಿವಾದ. ಪ್ರಧಾನ ಧರ್ಮದರ್ಶಿ ಬಿಸಿ ಉಮಾಪತಿ ಮಂಡಿಸಿದ ಲೆಕ್ಕವನ್ನ ಮುಖಂಡರು ಒಪ್ಪೇ ಇಲ್ಲ. ತರಾತುರಿಯಲ್ಲಿ 2 ದಿನದಲ್ಲಿ ಲೆಕ್ಕ ಕೊಡ್ತೀವಿ ಅಂತ ಡಿಸೈಡ್ ಮಾಡಿ ಅರ್ಜೆಂಟ್ ನಲ್ಲಿ ಕೊಟ್ರಲ್ಲ ನಿನ್ನೆ ಲೆಕ್ಕ, ಇದನ್ನ ನಾವು ಒಪ್ಪಲ್ಲ ಅಂತಿದ್ದಾರೆ. ಕೃಷ್ಣನ ಲೆಕ್ಕ ಬೇಡ, ನಮಗೆ ಧರ್ಮದ ಲೆಕ್ಕ ಬೇಕು ಅಂತ ಕೆಲ ನಾಯಕರು ಪಟ್ಟು ಹಿಡಿದಿದ್ದಾರೆ. ಶ್ರೀಗಳ ಬೆಂಬಲಕ್ಕೆ ನಿಂತರು ಶಿವಶಂಕರ್, ಅರುಣ್ ಕುಮಾರ್ ಸೇರಿ ಹಲವರು. ವಚನಾನಂದ ಶ್ರೀ ಬೆಂಬಲಿಗರ ವಿರೋಧದ ಮಧ್ಯೆಯೂ ಕೂಡ ಟ್ರಸ್ಟಿಗಳು ಲೆಕ್ಕ ಮಂಡಿಸಿದ್ರು. ಅದು 1-2 ತಾಸಲ್ಲ, ಸತತ 5 ಗಂಟೆ ಕಾರ್ಯಕ್ರಮ ನಡೀತು. ಆದ್ರೂ ಕೂಡ ಲೆಕ್ಕದ ಫೈಟ್ ಬಗೆಹರಿದಿಲ್ಲ. ಮತ್ತೊಂದು ಸುತ್ತಿನ ಗೊಂದಲಕ್ಕೆ ಕಾರಣ ಆಗಿದೆ. ನಮಗ್ ಧರ್ಮದ ಲೆಕ್ಕ ಬೇಕು ಅಂತ ಬೆಂಬಲಿಗರು ಪಟ್ಟು ಹಿಡಿದಿದ್ದಾರೆ. ನಾನಾ ನೀನಾ ಅನ್ನೋ ಶಕ್ತಿ ಪ್ರದರ್ಶನಕ್ಕೆ ನಿನ್ನೆ ಸಮಾವೇಶ ಸಾಕ್ಷಿಯಾಯಿತು. ಲೆಕ್ಕ ಕೊಡೋ ಸಮಾವೇಶ ಏನಿದೆ, ನಾನಾ ನೀನಾ ಅನ್ನೋ ಶಕ್ತಿ ಪ್ರದರ್ಶನಕ್ಕೂ ಕೂಡ ಸಾಕ್ಷಿಯಾಯಿತು. ದೃಶ್ಯದಲ್ಲಿ ನೋಡ್ತಾ ಇದೆ. ಟ್ರಸ್ಟಿಗಳಿಗೆ ಆಣೆ ಪ್ರಮಾಣದ ಸವಾಲ್ ಹಾಕಿದ್ರು ವಚನಾನಂದ ಶ್ರೀಗಳ ಬೆಂಬಲಿಗರು. ಪ್ರಾಮಾಣಿಕವಾಗಿ ಲೆಕ್ಕ ಕೊಟ್ಟಿದ್ದೀವಿ ಅಂತ ಟ್ರಸ್ಟಿಗಳು ಆಣೆ ಮಾಡಲಿ. ಮಹಾಂತ ಸ್ವಾಮೀಜಿ ಗದ್ದುಗೆ ವೀರಭದ್ರೇಶ್ವರ ಸ್ವಾಮಿ ಎದುರು ಪ್ರಮಾಣ ಮಾಡಲಿ ಅಂತ ಸವಾಲ್ ಹಾಕಿದ್ರು. 5 ತಾಸು ನಡೆದಂತ ಕಾರ್ಯಕ್ರಮ, ಲೆಕ್ಕ ಕೊಡಿ ಕಾರ್ಯಕ್ರಮ. ಲೆಕ್ಕ ಕೊಟ್ಟರೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ, ಗೊಂದಲ ಬಗೆಹರಿದಿಲ್ಲ. ಯಾವ ಸಮರ್ಪಕ ಆರೋಪದ ಸುರಿಮಳೆ ವೈಯಕ್ತಿಕವಾಗಿ ಮಾತಾಡಿದ್ದಾರೆ ಅನ್ನೋದು ಬಿಟ್ರೆ ಸಮಾಜದ ಹಿತವನ್ನು ಕಾಯುವ ಯಾವುದಾದ್ರೂ ವಿಚಾರನ ಅವ್ರು ಪ್ರಸ್ತಾಪ ಮಾಡಿದಾರ. ಏನ್ ಮಾತಾಡಿದಾರೆ ನನಗೆ ಗೊತ್ತಿಲ್ಲ. ಗೊತ್ತಾದ್ರೆ ಅದಕ್ಕೆ ಉತ್ತರ ಕೊಡಬಲ್ಲೆ ನಾನು. ವೈಯಕ್ತಿಕವಾಗಿ ಮಾತನಾಡಿದ್ರೆ ನನಗೂ ವೈಯಕ್ತಿಕವಾಗಿ ಮಾತಾಡೋದು ಬಹಳ ಚೆನ್ನಾಗಿ ಗೊತ್ತಿದೆ. ಅವ್ರು ಎಲ್ಲರ ಯೋಗ್ಯತೆ ಏನು ಅನ್ನೋದು ಇವತ್ತು ಜನಕ್ಕೆ ಗೊತ್ತಾಗೋಗಿದೆ. ರಾಜ್ಯದ ಜನಕ್ಕೆ ದುಡ್ಡು ಕೊಟ್ಟು ಕಾರ್ಯಕ್ರಮ ಇದೆ ಬರ್ರಿ ಅಂತ ಹೇಳಿ ಗಾಡಿ ಮಾಡಿ ಕರ್ಕೊಂಡ್ ಬಂದಿದ್ದಾರೆ. ನಮ್ಮ ಜನ ನೋಡಿ ಒಂದು ಕರೆ ಮೇರೆಗೆ ಹೆಂಗ್ ಬಂದಿದ್ದಾರೆ ಸೇನಾನಿಗಳು. ಇದು ಸಮಾಜ ಕಟ್ಟ ಕೆಲಸ ಅಂತಂದ್ರೆ ಸೂಪರ್ ಸೀಡ್ ಆಗಕ್ಕೆ ಆ ಸಂಘದಲ್ಲಿರ್ತಕ್ಕಂಥವ್ರು ಹಣ ನುಂಗಿದ್ದಕ್ಕೆ ಲೆಕ್ಕ ಕೊಡಬೇಕಾಗಿರೋದು ಯಾರಿಗೆ? ಇವರು ಲೆಕ್ಕ ಕೇಳಿದ್ದು ಯಾರು? ಲೆಕ್ಕ ಕೇಳಿರೋದು ಪರಮೇಶ್ವರ ಗೌಡ್ರನ್ನ
ಲೆಕ್ಕ ಕೇಳೋದಕ್ಕೆ ಅಂತೇಳಿ ಅವ್ರನ್ನ ಒಂದು ಸಮಿತಿ ಮಾಡಿ ಅವ್ರನ್ನ ಅಧ್ಯಕ್ಷರನ್ನ ಮಾಡಿತ್ತು. ಅವ್ರ ಸಮ್ಮುಖದಲ್ಲಿ ಲೆಕ್ಕ ಕೊಡ್ಬೇಕಲ್ವಾ ಇವರು? 5 ಗಂಟೆ ನಾವು ಕೊಟ್ಟಿದ್ವಿ ಅಂತಾರೆ 13ನೇ ತಾರೀಕು. ಪರಮೇಶ್ವರ್ ಗೌಡರು ಆಮೇಲೆ ಹೇಳಿಕೆನೂ ಕೊಟ್ಟಿದ್ದಾರೆ. ಯಾವುದೂ ಲೆಕ್ಕ ಕೊಟ್ಟಿಲ್ಲ ಇವರು, ನನಗೆ ಸುಳ್ಳು ಹೇಳ್ತಾ ಇದ್ದಾರೆ ಇವರು. ಇವರ ಒಂದು ತೂತನ್ನ ಮುಚ್ಕೊಳ್ಳೋದಕ್ಕೆ ಉದ್ದೇಶಪೂರ್ವಕವಾಗಿ ಈ ರೀತಿ ನನ್ನ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಅಂತೇಳಿ ಪರಮೇಶ್ವರ್ ಗೌಡರು ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ಇವ್ರು ಮಾಡಿದ್ದೇನು, ಇವರ ಬೇಕಾಗಿರ್ತಕ್ಕಂಥ ಹಲವಾರು ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ಅವರನ್ನ ಮುಂದೆ ಕೂರಿಸ್ಕೊಂಡು ಅವ್ರ ಮುಂದೆ ಇವರು ಸುದೀರ್ಘವಾಗಿ ಭಾಷಣ ಮಾಡಿದ ತಕ್ಷಣ ಇದು ಲೆಕ್ಕ ಕೊಟ್ಟಂಗೆ ಹೇಗಾಗುತ್ತೆ? ಯಾವ ಟ್ರಸ್ಟ್ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೋಸ್ಕರನೇ ಅವ್ರ ಮೀಟಿಂಗ್ನಲ್ಲಿ, ನಾವು ಹಿಂದೆ ನಡೆದಂಥ ಟ್ರಸ್ಟ್ ಮೀಟಿಂಗ್ನಲ್ಲಿ ನಾನು ವಿರೋಧ ಮಾಡಿ ಬಂದಿದ್ದೀನಿ. ಇನ್ನು ಒಪ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಇದೆ? ಒಪ್ಕೊಳ್ಳಿಕ್ಕೆ ಏನಿದೆ? ಇವಾಗ ನಿಮಗೆಲ್ಲರಿಗೂ ಬೆಳಗ್ಗೆ ನಾನು ಒಂದು ಹಾಳಿ ಕೊಟ್ಟಿದ್ದೀನಿ ನಿಮ್ಮೆಲ್ಲರೆದುರಿಗೂ. ಸೊ ಏನು ಕೊಟ್ಟಿದ್ದೀನಿ? ನನ್ನ ಸೈನನ್ನೇ ಒಬ್ಬ ಟ್ರಸ್ಟಿ ಸೈನನ್ನ, ಇಬ್ರು ಬಿಟ್ರೆ ಇನ್ನು ಉಳಿದವ್ರದೆಲ್ಲ ಸೈನನ್ನ ಮತ್ತೊಬ್ಬ ವ್ಯಕ್ತಿ ಮಾಡಿಬಿಟ್ಟು ಹಣ ತಗೊಂಡು ಅದು ಹಾಳಾಗಿ ಫೋರ್ಜರಿ ಸೈನು. ಅದಲ್ದಲ್ಲೇ ಅಧಿಕಾರಿಗಳು ಬರ್ಕೊಟ್ಟಿದ್ದು ಹಾಳಿನೇ ನಿಮ್ಮ ಕೈಲಿ ಕೊಟ್ಟಿದ್ದೀನಲ್ವ ನಾನು. ಹೇಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ? ಸಮಾಜಕ್ಕೆ ಸಮಾಜದ ದುಡ್ಡು ತಂದಿದ್ದನ್ನ ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಇನ್ನು 2008ರಲ್ಲಿ ನಾವು ಪೀಠ ಸ್ಥಾಪನೆ ಮಾಡಿದ್ವಿ ನಾವೆಲ್ಲರೂ ಸೇರಿ. ಈ ಮಹಾನ್ ಸ್ವಾಮಿಗಳಿಗೆ ಕಿರೀಟ ತೊಡಿಸ್ತೀವಲ್ಲ, ಇದ್ರದ್ದು ರುದ್ರಾಕ್ಷಿ ಕಿರೀಟ, ಈ ಕೈ ಇದು ಒಂದು ಹೌದು. 2008ರಲ್ಲಿ ನಾವೇನು ಪ್ರತಿಜ್ಞೆ ಮಾಡಿದ್ವಿ ಅವತ್ತಿನ ದಿನ ಅಂದ್ರೆ, ಸಮಾಜಕ್ಕೆ ಆಶ್ವಾಸನೆ ಕೊಟ್ಟಿವಿ ಅಂದ್ರೆ 2008 ಮಕ್ಕಳನ್ನ ದತ್ತಕ ತಗಂತೀವಿ ಅಂತ ಹೇಳಿದ್ವಿ. ಪ್ರತಿ ವರ್ಷ ದತ್ತಕ ತಗಂತೀವಿ ನಾವು. ರೈತರಿಗೆ ಹಂಗೆ ಮಾಡ್ತೀವಿ, ಏನೆಲ್ಲ ನನ್ನ ಸಮಾಜ ಬಾಂಧವರಿಗೆ ಭರವಸೆಯ ಮಾತುಗಳನ್ನು ನಾವು ನೀಡಿದ್ದೀವಿ, ನಾವು ಅವರೆಲ್ಲರೂ ಸೇರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾಂತೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹಾಂತೇಶ್, ಪೀಠದ ವಿವಾದ ಏನಿದೆ, ಏನು ಮಾಡಿದ್ರು ಮತ್ತೊಂದು ಸುತ್ತಿನ ವಿವಾದ ಆಗ್ತಾ ಇದೆಯೇ ಹೊರತು ಪರಿಹಾರ ಅಂತೂ ಕಾಣಿಸ್ತಾ ಇಲ್ಲ, ಇಲ್ಲಿ ಸಮಸ್ಯೆ ಅಂತೂ ಬಗೆಹರಿತಾ ಇಲ್ಲ. ನಿನ್ನೆ 5 ತಾಸು ಲೆಕ್ಕ ಕೊಡಿ ಸಮಾವೇಶ ನಡೀತು, ಕಾರ್ಯಕ್ರಮ ನಡೀತು. ಇದರ ನಂತರ ಏನಾದ್ರೂ ಸಮಸ್ಯೆ ಬಗೆಹರಿದಿದೆ ಅನ್ನಿಸ್ತಿದ್ಯಾ? ಯಶ್ವೇತ, ಏನು ಹರಿಹರದ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದ ವಿವಾದ ಗೊಂದಲದ ಗೂಡಾಗಿದೆ ಅಂತಾನೆ ಹೇಳಬಹುದು. ಏನು ಲೆಕ್ಕ ಕೊಡಿ ಚಳವಳಿ ಆರಂಭವಾಯಿತು. ಲೆಕ್ಕ ಕೊಡಿ ಚಳವಳಿಗೆ ಪ್ರತಿಯಾಗಿ ನಾವು ಲೆಕ್ಕ ಕೊಡ್ತೀವಿ ಅಂತ ಟ್ರಸ್ಟಿಗಳು ನಿನ್ನೆ ಲೆಕ್ಕ ಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು. 5 ಗಂಟೆಗಳ ಕಾಲ ಸತತವಾಗಿ ಒಂದು ಗೊಂದಲದಲ್ಲಿಯೇ ಗಲಾಟೆಯ ಮಧ್ಯೆ ಕಾರ್ಯಕ್ರಮ ನಡೀತು. 2.5 ಗಂಟೆಗೂ ಹೆಚ್ಚು ಕಾಲ ಪ್ರಧಾನ ಧರ್ಮದರ್ಶಿ BC ಉಮಾಪತಿ ಲೆಕ್ಕ ಮಂಡಿಸಿದ್ರು. ಮಠಕ್ಕೆ ಬಂದಂತಹ ಅನುದಾನ ಏನೇನು ಖರ್ಚಾಗಿದೆ, ಎಷ್ಟೆಷ್ಟು ಖರ್ಚಾಗಿದೆ, ಯಾರ್ಯಾರು ಎಷ್ಟೆಷ್ಟು ಅನುದಾನ ಕೊಟ್ಟಿದ್ದಾರೆ ಎಂಬ ಎಲ್ಲ ಸವಿವರವಾದ ಮಾಹಿತಿಯನ್ನ ನೀಡಿದರು. ಆದರೆ ಈ ಲೆಕ್ಕವನ್ನ ನಾವು ಒಪ್ಪೋದಿಲ್ಲ ಅಂತ ಈಗ ಲೆಕ್ಕ ಕೊಡಿ ಚಳುವಳಿಯ ಸಮಿತಿಯವರು ಮತ್ತೆ ವಚನಾನಂದ ಶ್ರೀ ಬೆಂಬಲಕ್ಕೆ ನಿಂತಹ ಮುಖಂಡರು ಹೇಳ್ತಾ ಇರುವಂತದ್ದು. ಏನು ಅವರದ್ದು ಒಂದು ವಾದ ಏನಂತಂದ್ರೆ, ರಾಜ್ಯಾದ್ಯಂತ ಸಂಚಾರ ಮಾಡಿ 80 ಲಕ್ಷಕ್ಕೂ ಹೆಚ್ಚು ಜನರಿರುವಂತಹ ಪಂಚಮಸಾಲಿ ಸಮುದಾಯ, ಪ್ರತಿ ರಾಜ್ಯ ತಾಲೂಕು ಘಟಕಗಳಿವೆ. ಪ್ರತಿ ರಾಜ್ಯ ತಾಲೂಕು ಘಟಕಗಳಲ್ಲಿ ಪ್ರವಾಸ ಮಾಡಿ ಎಲ್ಲರ ಬಳಿ ನೀವು ಒಂದು ಮಾಹಿತಿಯನ್ನ ಪಡೀರಿ. ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ, ಎಷ್ಟೆಷ್ಟು ಹಣ ನೀಡಿದ್ದಾರೆ, ಆ ಬಗ್ಗೆ ನೀವು ಮಾಹಿತಿ ಕಲೆ ಹಾಕಿ, ನಾವು ಲೆಕ್ಕ ಕೊಡಿ ಚಳವಳಿ ಸಮಿತಿಯ ಜನ ಎಲ್ಲ ಸೇರಿ ಮಾಹಿತಿಯನ್ನ ಕಲೆ ಹಾಕ್ತೀವಿ. ಬಳಿಕ ಒಂದು ಲೆಕ್ಕವನ್ನ ಕೊಡಿ, ನಾವು ಈ ಲೆಕ್ಕನ್ನ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತ ಹೇಳ್ತಾ ಇರುವಂತದ್ದು. ಒಂದು ಕಡೆ ಟ್ರಸ್ಟಿಗಳೇನು ಹೇಳೋದು, ವಚನಾನಂದ ಶ್ರೀಗಳ ಆಚಾರ ವಿಚಾರ ಬದಲಿಸಿಕೊಳ್ಳಿ ಅಂತ ಹೇಳಿ ಮತ್ತೆ ಅವರನ್ನ ಶ್ವಾಸಪೀಠ ಅಥವಾ ಏನು ಇದು ಹರಿಹರ ಪೀಠ, ಈ 2ರಲ್ಲಿ ಒಂದು ಪೀಠವನ್ನ ಆಯ್ಕೆ ಮಾಡಿ ಎಂದಿದ್ದಕ್ಕೆ ಈ ಲೆಕ್ಕ ಕೊಡಿ ಚಳವಳಿಯನ್ನ ಆರಂಭ ಮಾಡಿದ್ರು ಅಂತ ಅವರು ಆರೋಪ ಮಾಡ್ತಾರೆ ಟ್ರಸ್ಟಿಗಳು. ಆದರೆ ಟ್ರಸ್ಟಿಗಳು ವಚನಾನಂದ ಶ್ರೀ ಬೆಂಬಲಿಗರು ಏನ್ ಹೇಳ್ತಾರೆ, ನಾವು ಲೆಕ್ಕ ಕೊಡಿ ಚಳವಳಿಯನ್ನು ಆರಂಭ ಮಾಡಿದಕ್ಕೆ ಶ್ರೀಗಳನ್ನ ಉಚ್ಚಾಟನೆ ಮಾಡಿದ್ರು ಅಂತಾರೆ. ಈಗ ಒಂದ್ ರೀತಿ ಗೊಂದಲದ ಗೂಡಾಗಿಯೇ ಉಳಿದಿದೆ. ಈ ವಿವಾದ ಬಗೆಹರಿಯುವ ಲಕ್ಷಣ ಯಾವುದೂ ಸಹ ಕಾಣ್ತಾ ಇಲ್ಲ. ಯಾಕಂದ್ರೆ ಒಂದ್ ರೀತಿ ರಾಜಕೀಯ ಸಂಘರ್ಷಕ್ಕೂ ಎಡೆ ಮಾಡಿ ಕೊಡುತ್ತಾ ಎಂಬ ಅನುಮಾನಗಳು ಸಹ ಕಾಡ್ತವೆ. ಯಾಕಂದ್ರೆ ಎಲ್ಲರೂ ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ತಾ ಇದ್ದಾರೆ ಅಂತ ಭಕ್ತರು ಮಾತನಾಡ್ತಾ ಇದ್ದಾರೆ. ಅಲ್ಲಿರುವಂತಹ ಭಕ್ತರು ಮಾತನಾಡ್ತಾ ಇರೋದು, ಯಾರೇ ಬಣ್ಣದ ಜೊತೆ ಅಲ್ಲ, ತಟಸ್ಥವಾಗಿರುವಂತಹ ಭಕ್ತರು ಮಾತಾಡ್ತಾ ಇರುವಂತದ್ದು. ಹೀಗಾಗಿ ಈ ಗೊಂದಲ ಯಾವಾಗ ಬಗೆಹರಿಯುತ್ತೆ ಎಂಬುದನ್ನ ಕಾದು ನೋಡಬೇಕು. 2 ಕಡೆಯವರು ಕಾನೂನು ಸಮರ ಸಾರುವ ಸಾಧ್ಯತೆಯೂ ಸಹ ಈಗ ಇರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ಮಹಾಂತೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.